ಹೇಳಿ ಅದೆಷ್ಟು ಕಾಲಗಳೇ ಕಳೆದು ಹೋಯಿತು. ಮಾಡುವಂತಹ ಕಾರ್ಯದಲ್ಲಿ ಹಿಂದುಳಿದೇನೆ, ವಸ್ತುಸ್ಥಿತಿ ನನ್ನನ್ನು ಹಿಂದುಳಿಯುವಂತೆ ಮಾಡಿತು. ಅರುಣಾಸುರನ ಮಡದಿಯಾದಂತಹ ಯಶೋಮತಿಯು ಮಾಂಗಲ್ಯವನ್ನೇ ಪಣವನ್ನಾಗಿರಿಸಿಕೊಂಡು ಗಂಡನನ್ನು ಉಳಿಸುತ್ತಾಳೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಆಕೆಯ ಕೊರಳಿನಲ್ಲಿ ಎಷ್ಟರವರೆಗೆ ಮಾಂಗಲ್ಯ ಸೂತ್ರವು ರಾರಾಜಿಸುತ್ತಾ ಇರುತ್ತದೋ ಅಲ್ಲಿಯವರೆಗೆ ಅರುಣಾಸುರನನ್ನು ಏನೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ಆಕೆಯ ಪತಿವ್ರತಾ ಧರ್ಮಕ್ಕೆ ಮೆಚ್ಚಿ ಅರುಣಾಸುರನನ್ನು ಬದುಕಲು ಬಿಡುವುದೇ? ಸಾಧು ಸಂತರಿಗೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಅರುಣಾಸುರನ ವಧೆ ಎನ್ನುವುದು ಅನಿವಾರ್ಯವೇ ಹೌದು. ಹಾಗಾದ್ರೆ ಹೇಗೆ ವಧಿಸುವುದು? ಆಕೆಯ ಮಾಂಗಲ್ಯ ಎನ್ನುವುದು ಈತನ ಕೈಯಿಂದಲೇ ಕಸಿಯಲ್ಪಡಬೇಕು. ಹಾಗಾಗಬೇಕಾದ್ರೆ ಈ ಅನ್ಯ ನಾರಿಯರ ಮೋಹದ ಬಲೆಯಲ್ಲಿ ಬೀಳಬೇಕು. ಅದಕ್ಕಾಗಿ ಆದಿಮಾಯಿಯಾದಂತಹ ನಾನು ಸುಂದರವಾದಂತಹ ಹೆಣ್ಣಿನ ಆಕೃತಿಯನ್ನು ತಳೆದೆ. ನನ್ನ ಈ ರೂಪಕ್ಕೆ ಮೋಹಿನಿ ಎಂಬುದಾಗಿ ಹೆಸರನ್ನಿರಿಸಿದೆ. ನೇರವಾಗಿ ಬಂದು ಸೇರಿದ್ದು ಅರುಣಾಸುರನ ಆಡಳಿತಕ್ಕೆ ಒಳಪಟ್ಟಂತ ಏಕವೀರಾದ್ರಿಪುರದ ಉದ್ಯಾನವನ. ಬಂದಂತಹ ಸಂದರ್ಭದಲ್ಲಿ ಸಂತೋಷವಾಯಿತಲ್ಲ. ನಂದಿನಿ ಹರಿಯುತ್ತಾ ಇದ್ದಾಳೆ. ಕಪ್ಪಾರಂತಹ ಶಿಲೆಯೊಂದು ಕೈ ಬೀಸಿ ಕರೆಯುತ್ತಾ ಇದೆ. ಮತ್ತೇಕೆ ತಡ ಮಾಡುವುದು? ಕಪ್ಪಾರಂತಹ ಶಿಲೆಯನ್ನು ಏರಿ ಕುಳಿತಿರುತ್ತದೆ.